ಕರ್ನಾಟಕ ನೀಟ್ ಕೌನ್ಸಿಲಿಂಗ್ 2026 ಅಲ್ಲಿ ಸೀಟ್ ಅಲಾಟ್ಮೆಂಟ್ ಹೇಗೆ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಈ ಒಂದು 4 ರೌಂಡ್ಗಳು ಬರ್ತವೆ. ಯಾವ್ದು? ರೌಂಡ್ 1, ರೌಂಡ್ 2, ಮಾಪ್ ಅಪ್ ರೌಂಡ್ ಅಂಡ್ ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತ. ಫಸ್ಟ್ನೇದಾಗಿ ರೌಂಡ್ 1 ಅಂದ್ರೆ ಏನಂತ ನೋಡೋಣ. ರೌಂಡ್ 1 ಅಲ್ಲಿ 4 ಚಾಯ್ಸಸ್ ಸಿಗ್ತವೆ ನಿಮಗೆ. ನೀವು 4 ಚಾಯ್ಸಸ್ ಮಾಡಬಹುದು. ಯಾವ್ದಾದಪ್ಪ ಅಂದ್ರೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅಂಡ್ ಚಾಯ್ಸ್ 4. ಈ ಚಾಯ್ಸ್ಗಳ ಬಗ್ಗೆ ಹೋಗೋದ್ರ ಮುಂಚೆ ರೌಂಡ್ 1 ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಡೋಣ. ಈ ರೌಂಡ್ 1 ಅಲ್ಲಿ ನೀವೊಂದು ಪ್ರಿಯಾರಿಟಿ ಲಿಸ್ಟ್ ಅಲ್ಲಿ ನಿಮ್ಮ ಕಾಲೇಜಸ್ನ ಹಾಕಿರ್ತೀರಾ ಅಂಡ್ ನಿಮ್ಮ ಸ್ಟೇಟ್ ರ್ಯಾಂಕ್ ಅಂದ್ರೆ ನಿಮ್ಮ ಸ್ಟೇಟ್ ಮೆರಿಟ್ ರ್ಯಾಂಕ್ ಮೇಲೆ ಕೂಡ ಏನಾಗುತ್ತೆ, ನಿಮಗೆ ಒಂದು ಕಾಲೇಜ್ ಅಲಾಟ್ ಆಗುತ್ತೆ. ಯಾವ ಕ್ರೈಟೀರಿಯಾ? ಒಂದು ನಿಮ್ಮ ರ್ಯಾಂಕು, ಇನ್ನೊಂದು ಕ್ರೈಟೀರಿಯಾ ಬಂದು ನಿಮ್ಮ ಪ್ರಿಯಾರಿಟಿ ಲಿಸ್ಟ್ ನೀವು ಹೆಂಗೆ ಹಾಕಿರ್ತೀರೋ ಅದ್ರ ಮೇಲೆ ನಿಮ್ಗೊಂದು ಕಾಲೇಜ್ ಅಲಾಟ್ ಆಗುತ್ತೆ. ನಿಮಗೆ ಆ ಕಾಲೇಜ್ ಇಷ್ಟ ಇದೆ, ಆ ಕಾಲೇಜ್ ಚೆನ್ನಾಗಿದೆ ಅಂತ ಅನ್ಸಿ ನೀವೇನಾದ್ರು ಅಡ್ಮಿಷನ್ ಆಗಬೇಕು ಅಂದ್ರೆ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಬೋದು. ಅಲ್ಲಿ ನಿಮ್ಮ ಒಂದು ಕೌನ್ಸಿಲಿಂಗ್ ಪ್ರೋಸೆಸ್ ಫಸ್ಟ್ ರೌಂಡ್ ಅಲ್ಲೇ ನಿಮ್ದು ಏನಾಗ್ಬಿಡುತ್ತೆ, ಕಾಲೇಜ್ ಸೀಟ್ ಅಲಾಟ್ ಆಗಿರುತ್ತೆ. ಓಕೆನಾ? ಈಗ ನಿಮ್ಗೆ ಒಂದು ಕಾಲೇಜ್ ಸಿಕ್ಕಿದೆ ಯಾವ್ದ್ರಲ್ಲಿ? ರೌಂಡ್ 1 ಅಲ್ಲಿ. ಆ ರೌಂಡ್ 1 ಅಲ್ಲಿ ಸಿಕ್ಕಿರೋ ಕಾಲೇಜ್ಗಿಂತ ನಿಮ್ಗೆ ಇನ್ನೂ ಚೆನ್ನಾಗಿರೋ ಕಾಲೇಜ್ ನಂಗೆ ಸಿಗುತ್ತೆ ಅಂತ ನಿಮ್ಗೆ ಅನ್ಸಿರುತ್ತೆ. ಅದಕ್ಕೆ ಏನು ಮಾಡ್ತೀರಾ, ಇವಾಗ ಸಿಕ್ಕಿರೋ ಕಾಲೇಜು ನಿಮ್ಗೆ ಇಷ್ಟ ಇದೆ, ಹಂಗೆ ನಿಮ್ಗೆ ಇನ್ನೂ ಚೆನ್ನಾಗಿರೋ ಕಾಲೇಜು ಸಿಗಬಹುದು ಅಂತ ಅನ್ಸೋರ್ಗೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೋತೀರಾ. ಅವಾಗ ಏನಾಗುತ್ತೆ, ಈ ಒಂದು ಸೀಟ್ ಏನಿರುತ್ತಲ್ಲ, ಈ ಸೀಟ್ ಹೋಲ್ಡ್ ಆಗಿರುತ್ತೆ. ನೀವು ರೌಂಡ್ 1 ಅಲ್ಲಿ ಸಿಕ್ಕಿರೋ ಸೀಟು, ನೀವು ರೌಂಡ್ 2 ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು, ಅಂದ್ರೆ ನಿಮ್ಮ ಕಾಲೇಜಸ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋಕ್ಕೆ. ಎಸ್. ನೆಕ್ಸ್ಟ್ ಚಾಯ್ಸ್ 3. ಈಗ ಫಸ್ಟ್ನೇ ರೌಂಡಲ್ಲಿ ನಿಮ್ಗೊಂದು ಕಾಲೇಜ್ ಸಿಕ್ಕಿದೆ, ನಿಮಗೆ ಆ ಕಾಲೇಜ್ ಇಷ್ಟ ಇಲ್ಲ. ನೀವೇನು ಮಾಡ್ತೀರಾ, ಆ ಕಾಲೇಜಸ್ನ ನೀವು ನನ್ಗೆ ಬೇಡ ಈ ಕಾಲೇಜು ಅಂತ ಕಾಲೇಜ್ನ ನೀವು ರಿಜೆಕ್ಟ್ ಮಾಡಿ ನೀವು ರೌಂಡ್ 3ಗೆ ಎಂಟ್ರಿ ಆಗ್ತೀರಾ. ಮತ್ತೆ ನಿಮಗೆ ಫ್ರೆಶ್ ಆಗಿ ಏನಾಗುತ್ತೆ, ಬೇರೆ ಕಾಲೇಜಸ್ ಅಲಾಟ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಬೇರೆ ಕಾಲೇಜ್ ಅಲಾಟ್ ಆಗೋ ಚಾನ್ಸಸ್ ಇರುತ್ತೆ. ಇದು ಚಾಯ್ಸ್ 3 ಅಂತ. ಚಾಯ್ಸ್ 4 ಅಲ್ಲಿ ನಿಮಗೆ ಸೀಟೇ ಬೇಡ, ಇವಾಗ ಅಲಾಟ್ ಆಗಿರೋ ಅಂದ್ರೆ ನೀವು ಆ ಸೀಟ್ನ ರಿಜೆಕ್ಟ್ ಮಾಡಿ ನೀವು ಕ್ವಿಟ್ ಮಾಡ್ತೀರಾ. ಎಲ್ಲಿಂದ? KA ಕೌನ್ಸಿಲಿಂಗ್ ಇಂದ ಕಂಪ್ಲೀಟ್ ಆಗಿ ಏನು ಮಾಡ್ತೀರಾ, ಕ್ವಿಟ್ ಮಾಡ್ತೀರಾ. ಇನ್ನು 4 ಚಾಯ್ಸಸ್ ನೀವು ತಲೆಯಲ್ಲಿ ಕರೆಕ್ಟಾಗಿ ಗಮನ ಇಟ್ಕೊಂಡಿರ್ಬೇಕು ರೌಂಡ್ 1 ಅಲ್ಲಿ. ಯಾವ್ದು ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡಿ. ನನಗೆ ಅನ್ಸೋ ಬೆಟರ್ ಚಾಯ್ಸು, ನೀವು ಮೆಡಿಕಲ್ ಇದಕ್ಕೆ ಹೋಗಬೇಕು ಅಂದ್ರೆ ಚಾಯ್ಸ್ 2 ಸೆಲೆಕ್ಟ್ ಮಾಡೋದು ಒಳ್ಳೇದು. ಯಾಕಂದ್ರೆ ನಿಮ್ಮ ಒಂದು ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟ್ ಏನಾಗಿರುತ್ತೆ, ಸೇಫ್ ಗಾರ್ಡ್ ಆಗಿರುತ್ತೆ. ಸ್ವಲ್ಪ ತಲೆಯಲ್ಲಿ ಗಮನ ಇಟ್ಕೊಂಡು ಈ ಒಂದು ಚಾಯ್ಸಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ರೌಂಡ್ 2ಗೆ ಬಂದ್ವಿ. ಈ ಚಾಯ್ಸಸ್ ಎಲ್ಲ ಸೆಲೆಕ್ಟ್ ಮಾಡಾಯ್ತು, ರೌಂಡ್ 2ಗೆ ಬಂದ್ವಿ. ರೌಂಡ್ 2 ಅಲ್ಲಿ ಏನಾಗುತ್ತೆ, ಅಪ್ಗ್ರೇಡೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಒಂದು ಕಾಲೇಜನ್ನ ಅಲಾಟ್ ಮಾಡಿರ್ತೀರಾ, ಅದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ನಿಮಗೆ ಸಿಕ್ತು, ನಿಮ್ಗೆ ಅಲಾಟ್ ಆಗಿರುತ್ತೆ ಫಸ್ಟ್ ರೌಂಡ್, ಅದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ನಿಮ್ಗೆ ಏನಾಗುತ್ತೆ, ಅಪ್ಗ್ರೇಡ್ ಆಗುತ್ತೆ ಇನ್ ಯೋರ್ ರೌಂಡ್ 2. ಈಗ ಆ ಸೀಟು ನಿಮಗೆ ಸಿಕ್ಕಿದೆ, ಎಸ್ ಫೈನ್. ನೀವು ಹೋಗಿ ಅಡ್ಮಿಷನ್ ಮಾಡ್ಕೋಬಹುದು. ಆ್ಯಂಡ್ ಈ ಒಂದು ರೌಂಡಲ್ಲಿ ಬೇಸಿಕ್ ಆಗಿ ನೋ ಫ್ರೆಶ್ ಎಂಟ್ರಿ. ಫ್ರೆಶ್ ಎಂಟ್ರಿ ಇರಲ್ಲ ಆ್ಯಂಡ್ ಆಪ್ಷನ್ ಎಂಟ್ರಿ. ನೀವೇನು ಹಾಕಿರ್ತೀರಲ್ಲ ಅದು ಕೂಡ ಚೇಂಜಸ್ ಮಾಡೋಕ್ಕಾಗಲ್ಲ. ಅದೇನಿರುತ್ತೋ ಹಂಗೆ ಇರುತ್ತೆ. ನೆಕ್ಸ್ಟು ಕ್ಯಾಸ್ಕೇಡ್ ಎಫೆಕ್ಟ್. ಏನಪ್ಪ ಇದು ಕ್ಯಾಸ್ಕೇಡ್ ಎಫೆಕ್ಟ್ ಅಂದರೆ, ನಿಮ್ಮ ಕಾಲೇಜ್ ಯಾವುದು ನೀವು ಓಲ್ಡಲ್ಲಿ ಇಟ್ಟಿರ್ತೀರಲ್ಲ ಫಸ್ಟ್ ರೌಂಡಲ್ಲಿ, ಈ ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋರು ಆ ಕಾಲೇಜ್ ಏನಾಗುತ್ತೆ, ರಿಲೀಸ್ ಆಗಿಬಿಡುತ್ತೆ ಡೈರೆಕ್ಟಾಗಿ, ಅಂದರೆ ಡಿಲೀಟ್ ಆಗಿಬಿಡುತ್ತೆ. ನಿಮ್ಗೆ ಏನು ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗಿರುತ್ತಲ್ಲ ಬೆಟರ್ ಕಾಲೇಜು, ಅದು ನಿಮಗೆ ಸಿಗುತ್ತೆ. ನೆಕ್ಸ್ಟ್ನೇದಾಗಿ ಮಾಪ್ ಅಪ್ ರೌಂಡ್. ರೌಂಡ್ 1 ಮುಗೀತು, ರೌಂಡ್ 2 ಮುಗೀತು. ಆ್ಯಂಡ್ ರೌಂಡ್ 2 ಅಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಚಾಯ್ಸ್ 3 ಸೆಲೆಕ್ಟ್ ಮಾಡಿರ್ತಾರಲ್ಲ ಅವರು ಕೂಡ ಈ ಒಂದು ಇದರಲ್ಲಿ ಇರ್ತಾರೆ. ಅಂದರೆ ತುಂಬ ಪಾಪ್ಯುಲೇಟೆಡ್ ಆಗಿರುತ್ತೆ ಇಲ್ಲಿ, ಅಂದರೆ ತುಂಬ ಜನ ಇರ್ತಾರೆ ಇಲ್ಲಿ ಅಂದರೆ ಕಾಂಪಿಟೇಷನ್ಗೆ. ಓಕೆನಾ? ಮಾಪ್ ಅಪ್ ರೌಂಡ್. ಇವಾಗ ಲಾಸ್ಟಲ್ಲಿ ಇವಾಗ ಏನಾಯಿತು, ಕೆಲವೊಂದು ಸೀಟ್ಸ್ಗಳು ಮಿಕ್ತವೆ ಕಾಲೇಜಸಲ್ಲಿ. ಆ ಒಂದು ಸೀಟ್ಸ್ನ ಫಿಲ್ ಮಾಡೋದಕ್ಕೆ, ಆ ಒಂದು ವೇಕೆಂಟ್ ಸೀಟ್ಸ್ನ ಫಿಲ್ ಮಾಡೋದಕ್ಕೆ ಮಾಪ್ ಅಪ್ ರೌಂಡ್. ಇದರಲ್ಲಿ ಮತ್ತೆ ಫ್ರೆಶ್ ಆಗಿ ಏನು ಮಾಡ್ತೀರಾ, ಪ್ರಿಯಾರಿಟಿ ಲಿಸ್ಟ್ಗಳನ್ನ ಹಾಕ್ತೀರಾ ಇದರಲ್ಲಿ. ಯಾವುದರಲ್ಲಿ? ಮಾಪ್ ಅಪ್ ರೌಂಡಲ್ಲಿ. ಇದರಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ, ಬಟ್ ಡಿಪೆಂಡ್ಸ್ ಆನ್ ಯೋರ್ ರ್ಯಾಂಕ್. ಓಕೆನಾ? ಸ್ಟ್ರೇ ವೇಕೆನ್ಸಿ ರೌಂಡ್ ಇದು ಒಂದು ಲಾಸ್ಟ್ ರೌಂಡ್ ಮಾಪ್ ಅಪ್ ರೌಂಡ್ ಆದಮೇಲೆ. ಮಾಪ್ ಅಪ್ ರೌಂಡ್ ಆದಮೇಲೂ ಕೂಡ ಕೆಲವೊಂದು ಸೀಟ್ಸ್ಗಳು ವೇಕೆಂಟ್ ಇರ್ತವೆ. ಅಂಥ ಸೀಟ್ಸ್ಗಳನ್ನ ಆ ಒಂದು ಫಿಲ್ ಮಾಡೋಕ್ಕೆ ಆ ಒಂದು ರೌಂಡ್ನ ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತವೆ. ಇದನ್ನು ನೀವು ಡೈರೆಕ್ಟಾಗಿ ಕಾಲೇಜಲ್ಲೇ ಹೋಗಿ ವಿಚಾರಿಸಬೇಕಾಗತ್ತೆ. ಆ ಕಾಲೇಜಲ್ಲಿ ಎಂಟಿ ಇದ್ವು ಸೀಟ್ಸ್ಗಳು ಅಂದರೆ ನೀವು ಡೈರೆಕ್ಟಾಗಿ ಅಂದರೆ ಇನ್ ಕೇಸ್ ನಿಮ್ಗೆ ಅಲ್ಲಿ ಸಿಕ್ತು ಅಂದರೆ, ಯಾವುದರಲ್ಲಿ ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ನೀವು ಕಾಲೇಜಲ್ಲಿ ಹೋಗಿ ವಿಚಾರಿಸಿದಾಗ ನಿಮ್ಮ ಒಂದು ರ್ಯಾಂಕಿಂಗ್ ಆಗಿರ್ಬೋದು, ನಿಮ್ಮ ಕ್ಯಾಟಗರಿ ಮೇಲೆ ಆಗಿರ್ಬೋದು, ನಿಮ್ಗೆ ಏನಾದ್ರು ಸಿಕ್ತು ಅಂತ ಅಂದರೆ ಇದು ಎಸ್ ಯು ಕ್ಯಾನ್ ಜಾಯಿನ್ ದೇರ್. ತಕ್ಷಣ ನೀವು ಅಲ್ಲಿ ಅಡ್ಮಿಷನ್ ಮಾಡಿ ಅಲ್ಲೇ ಜಾಯಿನ್ ಆಗಬೇಕಾಗುತ್ತೆ. ಓಕೆನಾ? ಈ ಥರ 4 ರೌಂಡ್ಗಳು ಬರ್ತವೆ. ನಮ್ಮ KA ಅವರೊಂದು ನೀಟ್ ಕೌನ್ಸಿಲಿಂಗ್ ಮಾಡೋದ್ರಲ್ಲಿ ಈ 4 ರೌಂಡ್ನ ತಲೆಯಲ್ಲಿ ಚೆನ್ನಾಗಿ ಗಮನ ಇಟ್ಕೊಂಡು ಈ ಒಂದು ಕೌನ್ಸಿಲಿಂಗ್ ಪ್ರೋಸೆಸ್ಸಲ್ಲಿ ಫಾರ್ವರ್ಡ್ ಆಗಿ. ಓಕೆನಾ? ಇದೇ ಥರ ನಿಮ್ಗೆ ಏನಾದ್ರು ನೀಟ್ ಅಪ್ಡೇಟ್ಸ್ ಬೇಕಿದ್ರೆ, ಏನಾದ್ರು ಕನ್ಫ್ಯೂಷನ್ ಇದ್ರೆ ಇದನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅದ್ರ ಜೊತೆ ನಾನು ನ್ಯೂ ವಿಡಿಯೋ ಜೊತೆ ಒಂದು ಟಾಪಿಕ್ನ ಡಿಸ್ಕಸ್ ಮಾಡೋದಕ್ಕೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.